ಇವತ್ತಿನ ನನ್ನ ರಿವ್ಯೂ ವಿಡಿಯೋ ಬಂದ್ಬಿಟ್ಟು ಬ್ಯಾಂಗಲ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಇವತ್ತಿನ ವಿಡಿಯೋಗೆ ಮೀಶೋಯಿಂದ ಕೆಲವೊಂದಿಷ್ಟು ಬ್ಯಾಂಗಲ್ಸ್ನ ತರಿಸಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಟೆಂಪಲ್ ಬ್ಯಾಂಗಲ್ಸ್, ಓಕೆನಾ? ಇವಾಗ ನಿಮಗೆ ಗೊತ್ತು, ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾರೇಜಸ್ ಎಲ್ಲ. ನೀವು ಈಗಿನ ರೇಟಲ್ಲಿ ನಮಗೆ ಗೋಲ್ಡ್ ಎಲ್ಲ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ, ನಿಮಗೂ ಯೂಸ್ ಆಗಲಿ, ಒಂದು ರಿವ್ಯೂ ಸಿಕ್ಕಂಗಾಗುತ್ತೆ, ನಿಮಗೆ ಯಾವ್ದು ಬೈ ಮಾಡಬೇಕು ಬೈ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ಥರ ಜ್ಯುವೆಲ್ರಿನ ತರಿಸಿದ್ದೀನಿ. ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನಾನು ಇವಾಗ ಫಸ್ಟ್ ಒನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಇದು ಹೇಗೆ ಬಂದಿದೆ ಅಂತ. ನೋಡಿ ಗೈಸ್, ಒಳ್ಳೆ ಸೇಫ್ಟಿಯಾಗಿನೂ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಯಾವುದೇ ಥರ ಡ್ಯಾಮೇಜ್ ಎಲ್ಲ ಆಗಲ್ಲ. ಓಪನ್ ಮಾಡಿ. ಎಸ್, ವಾವ್ ವಾವ್ ಗೈಸ್, ನೋಡಿ ವೆಯ್ಟು ಅಷ್ಟೇ ಗೈಸ್, ಸಖತ್ತಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಗೈಸ್, ನೋಡಿ. ಕಲರ್ ಆಗಿರ್ಬೋದು, ಕೆಲವೊಂದು ಜ್ಯುವೆಲ್ರಿ ಏನಂದರೆ ತುಂಬ ರೆಡ್ಡಿಶ್ ಬಂದ್ಬಿಡುತ್ತೆ, ಆ ರೆಡ್ ಕಲರಲ್ಲಿ. ಅದು ಚೆನ್ನಾಗೇ ಅನ್ಸಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪಕ್ಕ ಆರ್ಟಿಫಿಷಿಯಲ್. ಬಟ್ ಇದು ಗೊತ್ತಾಗುತ್ತೆ ತುಂಬ ಗೋಲ್ಡ್ ಅಂತ ಅಲ್ಲ, ಬಟ್ ಗೋಲ್ಡ್ ಕಲರೇ, ಲೈಟ್ ಕಲರಲ್ಲಿದೆ. ಆಮೇಲೆ ಇದು ನೋಡಿ, ಇಲ್ಲಿ ಈ ಥರ ಲಕ್ಷ್ಮಿ ಬರುತ್ತೆ, ಓಕೆನಾ? ಹೀಗೆ ನೋಡಿ, ಲಕ್ಷ್ಮಿ ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇದೆಯಾ? ಲಕ್ಷ್ಮಿ ಬರುತ್ತೆ, 2 ಲಕ್ಷ್ಮಿ ಬಂದ್ಬಿಟ್ಟು ಈ ಥರ ಪಿಂಕು ಮತ್ತು ಗ್ರೀನು ಮಣಿ ಬಂದ್ಬಿಡುತ್ತೆ ನೋಡಿ, ಕುಂದನ್ ಥರ ಬಂದು ಇಲ್ಲಿ ಡಿಸೈನು. ಈ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ದು ಯಾವ ಬಟ್ಟೆಗಾಗಲಿ ಕುರ್ತಾಗಾಗಲಿ ಸೂಟ್ ಆಗುತ್ತೆ ಗೈಸ್ ಇದು. ನಾನು ಬಂದ್ಬಿಟ್ಟು 2-4 ಅಲ್ಲಿ ಆರ್ಡ್ರ್ ಮಾಡಿದ್ದು, ನನ್ನ ಸೈಜು 2-4 ಅಂತ. ಇದು ನನಗೆ ಪರ್ಫೆಕ್ಟಾಗಿ ಆಗುತ್ತೆ 2-4. ಹಾಕಿ ತೋರಿಸ್ತೀನಿ. ಸಿಂಗಲ್ ಆಗಿನೂ ನೀವು ಹಾಕೊಬೋದು, ಇಲ್ಲ ಒಂದೇ ಕೈಗೆ ಎರಡರೂ ಹಾಕೋಬೋದು, ಇಲ್ಲ ನೀವು ಇದಕ್ಕೆ ಬೇರೆ ಬಳೆಗಳನ್ನ ಸೆಟ್ ಮಾಡಿನೂ ಹಾಕೊಬೋದು ಗೈಸ್. ನೋಡಿ, ಸಕ್ಕತ್ತಾಗಿದೆ ಅಲ್ಲ? ಇದಕ್ಕೆ ಮಧ್ಯದಲ್ಲಿ ಬೇರೆ ಯಾವ್ದಾದ್ರು ಇಷ್ಟು ಬಳೆ ಹಾಕ್ಕೊಂಡು ಆ ಕಡೆ ಈ ಕಡೆ ಈ ಥರ ಮಿಕ್ಸ್ ಮ್ಯಾಚು ಮಾಡಿ ಹಾಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಸಿಂಗಲ್ ಹಾಕ್ಕೋಬೋದು, ಈ ಥರ 2 ಹಾಕ್ಕೋಬೋದು. ಸ್ಯಾರಿಗೆ, ಡ್ರೆಸ್ಸಿಗೆ ನೋಡಿ ಚೆನ್ನಾಗಿ ಕಾಣಿಸುತ್ತಾ? ಕ್ವಾಲಿಟಿನೂ ಅಷ್ಟೇ ಗೈಸ್, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತಾ ನೋಡಿ ನಿಮಗೆ? ಆ್ಯಂಡ್ ಇವಾಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಒನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನೋಡೋಣ ಇದರಲ್ಲಿ ಯಾವ್ದು ಬಂದಿದೆ ಅಂತ. ಫಸ್ಟ್ ಒನ್ ಅಂತೂ ಫಸ್ಟ್ ಓಪನ್ ಮಾಡ್ತಿದ್ದಂಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತು, ನಿಜವಾಗ್ಲೂ ಖುಷಿ ಆಯಿತು. ಇವಾಗ ಇದು ಹೆಂಗೆ ಬಂದಿದೆ ನೋಡೋಣ. ಇದು ಸೇಮ್ ಓಪನ್ ಮಾಡಿಬಿಟ್ಟು ಹಿಂಗೆ, ವಾವ್, ಎಸ್ ಗೈಸ್, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ರೀ. ಇದನ್ನು ಸಕ್ಕತ್ತಾಗಿದೆ ಗೈಸ್. ಇದು ಬಂದ್ಬಿಟ್ಟು ನೋಡಿ, ನಾನು ಲೋಟಸ್ ಬರುತ್ತಲ್ಲ, ಈ ಲೋಟಸ್ ಡಿಸೈನಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ಇದು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನೋಡಿ. ಫುಲ್ಲು ಲೋಟಸ್ ಡಿಸೈನು, ಪಿಂಕ್ ಕಲರ್ದು. ಫಿನಿಶಿಂಗು ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇದೆ ಅಲ್ವಾ ಈ ಲೋಟಸ್ಸು. ಯಾವ ಸ್ಯಾರಿಗಾದರೂ ಹಾಕ್ಕೊಂಡ್ರು ಒಳ್ಳೆ ಮ್ಯಾಚಿಂಗ್ ಬರುತ್ತೆ. ಸ್ಯಾರಿ, ಕುರ್ತಾ, ಡ್ರೆಸ್ಸು, ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತೀರಾ ಅಂದರೆ ಚೆನ್ನಾಗಿರುತ್ತೆ. ವೇಟು ಅಷ್ಟೇ ಗೈಸ್, ತುಂಬಾ ವೆಯ್ಟ್ ಇದೆ. ತುಂಬ ಏನು ತೆಳ್ಳಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ. ಇದೂ ಅಷ್ಟೇ ಕ್ವಾಲಿಟಿ ಸಖತ್ತಾಗಿದೆ. ಹಾಕಿ ನೋಡೋಣ. ಇದನ್ನು 2-4 ಮಾಡಿದ್ದೀನಿ ನಾನು. ನಿಮಗೆ ಇದರಲ್ಲಿ ಡಿಫ್ರೆಂಟ್ ಸೈಜಲ್ಲೂ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕು, ನಿಮ್ಮ ಬ್ಯಾಂಗಲ್ ಸೈಜ್ ಏನು ಆ ಸೈಜ್ನ ನೀವು ಆರ್ಡ್ರ್ ಮಾಡ್ಕೊಬೋದು. ನನ್ನ ಕೈ ಸ್ವಲ್ಪ ಬಳೆ ಹೋಗಲ್ಲ ಗೈಸ್, ಅದೇ ಬೇಜಾರು. ನೋಡಿ, ಇವಾಗ ಒಂದು ಹಾಕ್ಕೊಂಡಿದ್ದೀನಿ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನನ್ನ ಕೈಗೆ ಅಂತ.
ಲಾ 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 ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಇನ್ನೊಂದೇನಂದರೆ ಇನ್ನೂ ಒಂದೆರಡು ಬ್ಯಾಂಗಲ್ಸ್ನ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟು ಅವರೇನೆ ಕ್ಯಾನ್ಸಲ್ ಮಾಡಿಬಿಟ್ರು. ಅದು ನಂಗೆ ಜಾಸ್ತಿ ಇಷ್ಟ ಆಗಿತ್ತು. ಸೊ ಬೇಜಾರು ಅನಿಸ್ಬಿಟ್ಟಿತ್ತು. ಸೊ ಅಯ್ಯೋ ಅದೆರಡು ಚೆನ್ನಾಗಿತ್ತಲ್ಲ, ಅದೆರಡು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದೆರಡು ಮಿಸ್ ಮಾಡ್ಕೊಂಡ್ನಲ್ಲ, ಹೆಂಗಪ್ಪ ನಂಗೆ ಇಷ್ಟ ಆಗಿದ್ದೆ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತಲ್ಲ ಅಂತ. ಬಟ್ ಇವಾಗ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದೆಲ್ಲನೂ ಸಕ್ಕತ್ತಾಗಿ ಬಂದಿದೆ. ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕೈಗಂತೂ ಸಕ್ಕತ್ ಮಸ್ತಾಗಿ ಕಾಣಿಸುತ್ತೆ ಗೈಸ್. ಗೋಲ್ಡ್ ಬಳೆನೇ ಸೈಡ್ ಹೊಡಿತೆ. ಗೋಲ್ಡ್ ಹಾಕೊಂಡ್ರು ನಾವು ಇಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೆಕ್ಸ್ಟ್ ಒನ್ ನೋಡೋಣ ಗೈಸ್, ಇದು ಯಾವುದು ಹೆಂಗೆ ಬಂದಿದೆ ಅಂತ. ಎಸ್, ಇದು ಬಂದ್ಬಿಟ್ಟು ನೋಡಿ ಈ ಥರ ಬಾಕ್ಸ್ ಎಲ್ಲ ಕಳಿಸಿದ್ದಾರೆ. ಸೊ ಇದರಲ್ಲಿ ಪ್ಯಾಕಿಂಗ್ ಎಲ್ಲ ನೀಟಾಗಿದ್ರೇ ನಮಗೂ ಸೇಫ್ಟಿಯಾಗಿ ಬರುತ್ತೆ ನೋಡಿ ಗೈಸ್. ಓಪನ್ ಮಾಡಿ ತೋರಿಸ್ತೀನಿ. ಎಸ್, ಇದು ಬಂದ್ಬಿಟ್ಟು ಗೈಸ್ ಇವಾಗ ಸ್ಟೈಲಿಶ್ ಕಡ ಬರುತ್ತಲ್ವಾ, ಆ ಥರದ್ರಲ್ಲಿ ತರಿಸಿದ್ದೀನಿ ನೋಡಿ. ಇದು ಅಷ್ಟೇ ಲಕ್ಷ್ಮಿದು ಡಿಸೈನ್ ಇದೆ ಇಲ್ಲಿ ಫ್ರಂಟಲ್ಲಿ. ತೋರಿಸ್ತೀನಿ ರೀ ನೋಡಿ, ಕಾಣಿಸ್ತಾ ಇದೆಯಾ? ಈ ಲಕ್ಷ್ಮಿ ಡಿಸೈನ್ ಇದೆ. ಫುಲ್ ಇಲ್ಲೆಲ್ಲ ಬಂದ್ಬಿಟ್ಟು ಫುಲ್ ಪ್ಲೇನ್ ಬರುತ್ತೆ ಈ ಥರ. ಬಟ್ ಇಲ್ಲಿ ಮಿಡಲಲ್ಲಿ ಮಾತ್ರ ಈ ಫುಲ್ ಡಿಸೈನ್ ಬಂದ್ಬಿಟ್ಟು ಲಕ್ಷ್ಮಿ ಬರುತ್ತೆ ಇಲ್ಲಿ ನೋಡಿ ಗೈಸ್. ಇದು ಲಕ್ಷ್ಮಿ ಕಾಣಿಸ್ತಾ ಇದೆಯಾ? ಸೊ ಫುಲ್ ಪ್ಲೇನ್ ಬಳೆ ಬರುತ್ತೆ. ಪ್ಲೇನ್ ಅಂದರೆ ಪ್ಲೇನ್ ಅಲ್ಲ, ಬಳೆ ಮೇಲೆ ಸ್ವಲ್ಪ ಡಿಸೈನ್ ಇದೆ, ಬಟ್ ಹಂಗಂತ ಫುಲ್ ಸ್ಟೋನ್ ವರ್ಕ್ ಆ ಥರದ್ದೆಲ್ಲ ಬರಲ್ಲ. ಪ್ಲೇನಲ್ಲಿ ಬಂದ್ಬಿಟ್ಟು ಮಿಡಲಲ್ಲಿ ಮಾತ್ರ ನಿಮಗೆ ಈ ಥರ ಡಿಸೈನ್ ಬಂದ್ಬಿಟ್ಟು ಈ ಲಕ್ಷ್ಮಿ ಬರುತ್ತೆ ನೋಡಿ. ಸೊ ಇವಾಗ ಏನಂದರೆ ಇದು ಟ್ರೆಂಡಿ ಆಗಿರೋದು. ಇವಾಗ ಈ ಸ್ಟೈಲಿಶ್ ಕಡ ಎಲ್ಲ ಬರುತ್ತಲ್ವಾ ಸಿಂಗಲ್ ಆಗಿ, ಆ ಥರ ಬರುತ್ತೆ ನೋಡಿ. ಇದು ಸಿಂಪಲಾಗಿ ಕುರ್ತಾ ಮೇಲೂ ನೀವು ಹಾಕೋಬೋದು ಒಂದೇನೆ. ಸೊ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ಹೋಗ್ತೀರಾ ಅಂದರೂ ಹಾಕೊಬೋದು ನೋಡಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಎರಡು ಕೈಗೂ ಹಾಕೊಬೋದು ಗೈಸ್ ನೀವು. ಇಲ್ಲಿ ಫ್ರಂಟಲ್ಲಿ ಈ ಥರ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಕ್ವಾಲಿಟಿನೂ ಅಷ್ಟೇ ಗೈಸ್. ಅರೆ ಇದು ನೋಡಿ, ಹಿಂದೆ ಪ್ಲೇನ್ ಇಲ್ಲ, ಈ ಥರ ಡಿಸೈನ್ ಇರುತ್ತೆ. ಈ ಥರ ಬಾಕ್ಸ್ ಥರದ್ದು ಈಗ ಡಿಸೈನ್ ಬಂದ್ಬಿಟ್ಟು ಆಮೇಲೆ ಮಿಡಲಲ್ಲಿ ಈ ಥರ ಬರುತ್ತೆ. ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ಟೈಲಿಶ್ ಆಗಿರುತ್ತೆ. ಸೊ ಇವಾಗ ಕಾಲೇಜಿಗೆ ಹೋಗೋ ಹುಡುಗಿರು ಇವಾಗ ಗ್ರ್ಯಾಂಡ್ ಇಷ್ಟಪಡಲ್ಲ ಅಲ್ವಾ, ಸಿಂಪಲ್ ಆಗಿರಬೇಕು ಅಂದರೆ ನೋಡಿ ಸಿಂಪಲ್ ಡಿಸೈನ್. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕೈಗೆ ಒಳ್ಳೆ ವಾಟ್ಸ್ ಥರ ಏನೋ ಒಂಥರ ನೋಡಿ. ಸೊ ಇದನ್ನು ನಾನು 2-4 ಆರ್ಡ್ರ್ ಮಾಡಿದ್ದು ನನ್ನ ಸೈಜು. ಸೊ ಇದರಲ್ಲೂ ನಿಮಗೆ ಡಿಫ್ರೆಂಟ್ ಸೈಜಲ್ಲೂ ಸಿಗುತ್ತೆ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೋಡೋಣ ಗೈಸ್, ನೆಕ್ಸ್ಟ್ ಯಾವ ಥರ ಬಂದಿದೆ ಅಂತ. ಸೊ ಇವಾಗ ಓಪನ್ ಮಾಡಿರೋ ಮೂರೂ ಸಖತ್ತಾಗಿ ಬಂದಿದೆ. ನೋಡೋಣ ನೆಕ್ಸ್ಟ್ ಇನ್ನೊಂದು ಹೆಂಗೆ ಸಿಗುತ್ತೆ ಅಂತ ಗೈಸ್. ಇವಾಗ ನೆಕ್ಸ್ಟ್ ಇನ್ನೊಂದು. ಸೊ ಇದು ಅಷ್ಟೇ ಬಾಕ್ಸಲ್ಲಿ ಬಂದಿದೆ ನೋಡಿ ಪ್ಯಾಕಿಂಗು. ನೋಡೋಣ ಇದ್ರೊಳಗಡೆ ಯಾವುದಿದೆ ಅಂತ. ಈ ಥರ ಬಂದಾಗ ನಮಗೆ ಆಚೆ ಕಾಣಿಸಲ್ಲ ಅಲ್ವಾ, ಒಂಥರ ಒಂದೊಂದು ಬಾಕ್ಸ್ ಓಪನ್ ಮಾಡಿದಾಗೂ ಸರ್ಪ್ರೈಸಿಂಗ್ ಅನಿಸ್ತಾ ಇರುತ್ತೆ. ಯಾವ್ದು ಬಂದಿರ್ಬೋದು ಚೆನ್ನಾಗಿದೆಯಾ ಅಂತ. ಹಾಂ, ವಾಹ್ ಗೈಸ್, ಇದಂತೂ ಅಲ್ಟಿ ಅನ್ಕೊಳ್ಳಿ. ಹೆಂಗಿದೆ ಅಂದರೆ ನಿಜವಾಗ್ಲೂ ಗೈಸ್ ಒಂದ್ರಿಗಿಂತ ಒಂದು ಚೆನ್ನಾಗಿದೆ. ಇದು ಗೊತ್ತೇ ಆಗ್ತಾ ಇಲ್ಲ. ನಾನು ಅಲ್ಲಿ ನೋಡಿದವಾಗ ಮೀಶೋಲೆಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಇವತ್ತೇ ಅಂದರೆ ಆಲ್ಮೋಸ್ಟ್ ನಾನು ತರಿಸಿರೋದೆಲ್ಲ ನನಗೆ ತುಂಬಾ ಇಷ್ಟ ಆಗಿ ತರಿಸಿರೋದು. ಬಟ್ ಬ್ಯಾಂಗಲಲ್ಲಿ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಹಿಂಗೆ ಬರುತ್ತೆ ಅಂತ ನಾನು ಸೀರಿಯಸ್ಸಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಲಕ್ಷ್ಮಿ ತೋರಿಸ್ತೀನಿ. ಇದು ಅಷ್ಟೇ ಗೈಸ್, ಇವಾಗ ಏನು ಟೆಂಪಲ್ ಜ್ಯುವೆಲ್ರಿ ಅಂತ ಇದೆಯಲ್ವಾ, ಸೊ ಅದೇ ಥರ ನೋಡಿ. ಲಕ್ಷ್ಮಿ ಪಿಂಕು ಮತ್ತು ಗ್ರೀನ್ ಕುಂದನಲ್ಲಿ ಇದಾಗಿರೋದು ನೋಡಿ. ಫುಲ್ ಬ್ಯಾಂಗಲ್ಲು ಇದೇ ಥರ ಡಿಸೈನ್ ಬರುತ್ತೆ, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಸೊ ಇವಾಗ ಗೋಲ್ಡಲ್ಲೂ ಇದೇನೇ ಟ್ರೆಂಡಿಂಗ್ ಇರೋದು, ಲಕ್ಷ್ಮಿ ಬ್ಯಾಂಗಲ್ಸು, ಆಮೇಲೆ ಲಕ್ಷ್ಮಿದು ಹಾರಗಳು, ಜ್ಯುವೆಲ್ರಿ ಆ ಥರದ್ದು, ಆಮೇಲೆ ಓಲೆಗಳು, ಇಯರಿಂಗ್ಸ್ಗಳು, ಅದೆಲ್ಲ ಯಾವಾಗ ಲಕ್ಷ್ಮಿದೆ ಅಲ್ವಾ ಟ್ರೆಂಡಿಂಗ್ ನಡೀತಾ ಇರೋದು. ಸೊ ಇದನ್ನ ನೋಡಿ ಏನು ಸಖತ್ತಾಗಿದೆ ಅಂತ. ವೆಯ್ಟು ಅಷ್ಟೇ ಗೈಸ್, ತುಂಬಾ ವೆಯ್ಟ್ ಇದೆ ನೋಡಿ. ಸೊ ತೆಳ್ಳಗಿದೆ, ನೋವೇ ಬೆಂಡಾಗುತ್ತೆ,
ಏನೂ ಇಲ್ಲ, ಬೆಸ್ಟ್ ಕ್ವಾಲಿಟಿ ಇದು. ತೋರಿಸ್ತೀನಿ ರೀ ಗೈಸ್ ನಿಮಗೆ. ಸಿಂಗಲ್ ಸಿಂಗಲ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಲಾಕ್ ಇರೋ ಥರ ಈ ಥರ ಎಲ್ಲ ಇರುತ್ತೆ. ಸೊ ಫುಲ್ ಗೋಲ್ಡ್ ಬ್ಯಾಂಗಲ್ ಎಲ್ಲ ಬರುತ್ತಲ್ವ, ಲಾಕಿಂಗ್ ಸಿಸ್ಟಮ್ ಥರ, ಆ ಥರ. ಇವಾಗ ತೋರಿಸ್ತೀನಿ. ಅರೆ ಇದು ಹಾಕೋದು ಸ್ವಲ್ಪ ನನ್ನ ಕೈಗೆ ಕಷ್ಟ. ಹಾಕೊಳ್ಳೋದೇನೋ ಹಾಕೊಂಡ್ಬಿಡ್ತೀನಿ ಆಮೇಲೆ. ವಾವ್ ಗೈಸ್, ನೋಡಿ ಗೈಸ್ ಹೆಂಗೆ ಬಂದಿದೆ ಅಂತ. ಎಷ್ಟು ಸಖತ್ತಾಗಿದೆಯಲ್ಲ ಈ ಲಕ್ಷ್ಮಿ ಡಿಸೈನ್. ನೋಡಿ ಗೈಸ್, ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು ನಿಜವಾಗ್ಲೂ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ, ಈ ಲೆಹಂಗಾ ಹಾಕೊಂಡಾಗೆಲ್ಲ ಸಿಂಗಲ್ ಈ ಬಳೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಮಸ್ತಾಗಿ ಕಾಣಿಸುತ್ತೆ. ಸೊ ಯಾವ ಗೋಲ್ಡ್ ಗೈಸ್, ಗೋಲ್ಡ್ನೇ ಸೈಡ್ ಹೊಡಿಯುತ್ತೆ. ಎಸ್, ಇವಾಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಬನ್ನಿ ಹೆಂಗೆ ಬಂದಿದೆ ಅಂತ. ಸೊ ಅದಕ್ಕೂ ಮುಂಚೆ ಇದನ್ನು ತೆಗಿಯೋಣ. ಸೊ ನನಗೆ ಬ್ಯಾಂಗಲ್ದು ಏನು ಪ್ರಾಬ್ಲಮ್ಮು ಅಂದರೆ, ನೋಡಿ ಆಗಲೇ ಇಲ್ಲಿ ಗಾಯ ಆಗಿ ನೋಡಿ ಸ್ಕಿನ್ನೇ ಬಂದ್ಬಿಟ್ಟಿದೆ. ನೋಡಿ ಗೈಸ್, ಇವಾಗ ನೆಕ್ಸ್ಟ್ ಇನ್ನೊಂದು ತರಿಸಿದ್ದೀನಿ. ಸೊ ಓಪನ್ ಮಾಡೋಣ. ಸೊ ಇದನ್ನು ಈ ಥರ ಕಳಿಸಿದ್ದಾರೆ, ಈ ಥರ ಬಾಕ್ಸಲ್ಲಿ. ಇದು ಬಂದ್ಬಿಟ್ಟು ನಾನು ಸಿಂಪಲ್ ಆಗಿರೋದು ಆರ್ಡ್ರ್ ಮಾಡಿದ್ದೆ. ಸೊ ಎಲ್ಲದು ಗ್ರ್ಯಾಂಡೇ ಬೇಡ, ಸ್ವಲ್ಪ ಒಂದೊಂದು ಸಿಂಪಲ್ ಆಗಿದ್ದರೆ, ಸೊ ನಾವು ಎಲ್ಲರೂ ಟೆಂಪಲ್ಗೆ ಹೋಗುವಾಗ ಆ ಥರದ್ದೆಲ್ಲ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಅಂತ ಸಿಂಪಲ್ ಆಗಿರೋದು ಅಂತ ಇದೊಂದು ಮಾಡಿದ್ದೆ. ಸೊ ಇದೂ ಸೇಮು ಲಕ್ಷ್ಮಿ ಡಿಸೈನ್ ಇರೋದೆ ಗೈಸ್. ನೋಡಿ ಲಕ್ಷ್ಮಿ ಡಿಸೈನು, ಮತ್ತು ಒಂದು ಸಿಂಗಲ್ ಸ್ಟೋನ್ ಬರುತ್ತೆ, ವೈಟ್ ಸ್ಟೋನ್. ಸೊ ನೋಡಿ ಹಿಂಗೆ ಬರುತ್ತೆ ಅಂತ. ನೋಡಿ ಈ ಥರ ಸಣ್ಣಗೆ ಮತ್ತು ವೈಟ್ ಸ್ಟೋನ್ ಮಧ್ಯದಲ್ಲಿ. ಸೊ ಇದನ್ನು 2 ಬ್ಯಾಂಗಲ್ಲು. ಸೊ ಭಾರ ಇದೆ, ಬಟ್ ಅದರ ಅಗಲ ಬರಲ್ಲ, ತೆಳ್ಳಗೆ ಸಣ್ಣಗಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ಅಪ್ಪ ಈ ಬಳೆ ಹಾಕೋಷ್ಟದು ಅನ್ಸುತ್ತೆ. ನೋಡಿ ನನಗೇನೋ ಗೊತ್ತಿಲ್ಲ, ಈ ಬಳೆ ಕೈ ಒಳಗಡೆ ಹೋಗೋದೇ ಇಲ್ಲ. ದೊಡ್ಡ ಸೈಜ್ ತರಿಸ್ಕೊಂಡ್ರೆ ಇಳಿತಾ ಇರುತ್ತೆ ಹಿಂಗೆ, ನನ್ನ ಸೈಜ್ ತರಿಸ್ಕೊಂಡ್ರೆ ನನಗೆ ಹಾಕೊಳ್ಳೋಕ್ಕೆ ಆಗಲ್ಲ ಗೈಸ್. ನೋಡಿ ಗೈಸ್ ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಇದು ಸಿಂಪಲ್ ಆಗಿರೋದು. ಸೊ ಸಣ್ಣ ಕೈಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ. ನೋಡಿ ಲಕ್ಷ್ಮಿ ಡಿಸೈನ್ ಇರೋದು ಇದೂ ಸೇಮು. ಸೊ ಇದು ನೋಡಿ ನನ್ನ ಕೈ ಹೆಂಗಾಗಿದೆ ಅಂತ. ಇಲ್ಲೆಲ್ಲ ಫುಲ್ಲು ರೆಡ್ಡು, ಇಲ್ಲೂ ಅಷ್ಟೇ. ಇಲ್ಲಿ ಮತ್ತು ಇಲ್ಲಿ ನನ್ನ ಕೈಗೆ ಬಳೆನೇ ಹೋಗಲ್ಲ ಗೈಸ್. ಹಾಕೋ ಅಷ್ಟರಲ್ಲಿ ಎಲ್ಲ ಫುಲ್ಲು ಗಾಯ. ಇಲ್ಲಿ ನೋಡಿ ಸ್ಕಿನ್ನೇ ಬಂದ್ಬಿಟ್ಟೈತೆ ಇಲ್ಲ ಆಲ್ರೆಡಿ ನನಗೆ. ಸೊ ನನಗೆ ಬಳೆ ಅಂದರೆ ಇಷ್ಟ ಗೈಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಇದು ಯಾವುದು ಹೇಗೆ ಬಂದಿದೆ ಅಂತ. ಎಸ್ ಗೈಸ್, ವಾವ್ ಇದೂ ಚೆನ್ನಾಗಿ ಬಂದಿದೆ. ಅರೆ ಇದೊಂಥರ ಡಿಫ್ರೆಂಟಾಗಿ ಬಂದಿದೆ ಡಿಸೈನ್. ಓಪನ್ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ ನೋಡಿ, ಎಲ್ಲ 2-4 ಸೈಜ್, ಎಲ್ಲ 2-4 ತರಿಸಿದ್ದೀನಿ. ಸೊ ನಿಮಗೆ ಡಿಫ್ರೆಂಟ್ ಸೈಜಲ್ಲೂ ಸಿಗುತ್ತೆ ನಿಮ್ಮ ಸೈಜ್ಗೂ. ಸೊ ಇದು ಬಂದ್ಬಿಟ್ಟು ಸೇಮ್ ಲಕ್ಷ್ಮಿದೆ ಗೈಸ್, ಓಕೆನಾ. ನೋಡಿ ಹಿಂಗೆ ಬರುತ್ತೆ. ನೋಡಿ ಗೈಸ್ ಇದು ಹೆಂಗೆ ಬರುತ್ತೆ ಅಂತ. ಫುಲ್ ಲಕ್ಷ್ಮಿ ಡಿಸೈನು, ಎಡ್ಜಲ್ಲಿ ನೋಡಿ ಹೆಂಗೆ ಒಂಥರ ಡಿಫ್ರೆಂಟಾಗಿದೆ. ಆ್ಯಂಡ್ ಸೇಮ್ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರು ಕುಂದನ್ ವರ್ಕಲ್ಲಿ ಬರುತ್ತೆ. ಈಗ ಆಲ್ಮೋಸ್ಟ್ ಇದೇ ಕಾಂಬಿನೇಷನಲ್ಲೇ ಬರ್ತಾ ಇರೋದು, ಗ್ರೀನ್ ಮತ್ತು ಪಿಂಕೇನೆ. ಸೊ ಕ್ವಾಲಿಟಿ ವೈಸ್ ಹೇಳೋದಿದ್ರೆ ನೀವೇ ನೋಡಿ, ಫುಲ್ ಗಟ್ಟಿಯಾಗಿ ಬಂದಿದೆ ಆ್ಯಂಡ್ ವೆಯ್ಟು ಇದೆ, ಚೆನ್ನಾಗಿದೆ. ಸೊ ವೇರ್ ಮಾಡಿ ನೋಡೋಣ ಇವಾಗ. ಇದು ಸ್ವಲ್ಪ ಈಸಿ ಆಗೋಯ್ತು. ಎಸ್ ನೋಡಿ ಗೈಸ್ ತೋರಿಸ್ತೀನಿ ಇವಾಗ. ನೋಡಿ ನನಗೆ ಇದಕ್ಕೂ ಅಷ್ಟೇ, ನೀವು ಆ ಕಡೆ ಈ ಕಡೆ ಈ ಬ್ಯಾಂಗಲ್ನ ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ಪಿಂಕ್ ಆದರೂ ಹಾಕ್ಬೋದು, ಗ್ರೀನು ಗೋಲ್ಡ್ ಹಾಕಬೇಡಿ, ಆಲ್ಮೋಸ್ಟ್ ಗ್ರೀನು, ಬ್ಲೂ, ಪರ್ಪಲ್ ಈ ಥರದ್ದು ಯಾವುದಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೋಬೋದು. ನೋಡಿ ಅವಾಗ ಕೈ ಫುಲ್ ಬಳೆ ಆಗುತ್ತೆ. ಇಲ್ಲಿ ಮಿಡಲಲ್ಲಿ ಬೇರೆ ಕಲರ್ ಬಳೆ ಹಾಕ್ಕೊಳ್ಳಿ. ಗ್ರೀನ್ ಮತ್ತು ಪಿಂಕ್ ಇದ್ರ ಕಾಂಬಿನೇಷನ್ ಇರೋದ್ರಿಂದ ಈ ಗ್ರೀನ್ ಬಳೆ ಅಥವಾ ಪಿಂಕ್ದು ಫುಲ್ ಪ್ಲೇನ್ ಬ್ಯಾಂಗಲ್ಸ್ ಬರುತ್ತಲ್ಲ, ಆ ಥರ ಬ್ಯಾಂಗಲ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಎಲ್ಲ ಹಾಕ್ಕೊಂಡೋಗಂತೂ ಸಖತ್ತಾಗಿ ಕಾಣಿಸುತ್ತೆ ಗೈಸ್. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್
ತೋರಿಸ್ತೀನಿ, ನೋಡೋಣ ಅದು ಯಾವ್ದು ಬಂದಿದೆ ಅಂತ. ಗೈಸ್ ಇದು ಬಂದ್ಬಿಟ್ಟು ಪಾರ್ಟ್ ಒನ್ನಲ್ಲಿ, ಓಕೆನಾ, ಫುಲ್ ಲಾಸ್ಟ್ ಅಲ್ಲ, ಪಾರ್ಟ್ ಒನ್ನಲ್ಲಿ ಇದು ಲಾಸ್ಟ್ ಬ್ಯಾಂಗಲ್ ನಾನು ತೋರಿಸ್ತಾ ಇರೋದು. ಸೊ ಪಾರ್ಟ್ ಟೂ ಅಲ್ಲಿ ಇನ್ನು 6 ಬ್ಯಾಂಗಲ್ಸ್ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡೋಣ ಯಾವ ಥರ ಬಂದಿದೆ ಅಂತ. ಇದು ಯಾವ ಡಿಸೈನು, ಏನು ಕತೆ, ಯಸ್, ವಾವ್ ಗೈಸ್ ಇದು ಬಂದ್ಬಿಟ್ಟು ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನಲ್ಲಿ ಬಂದಿರೋದೆ, ಓಕೆನಾ, ತೋರಿಸ್ತೀನಿ ರೀ. ವಾಹ್ ಗೈಸ್ ಇದಂತೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ಕಾಣಿಸ್ತಾ ಇದೆಯಾ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ನೋಡಿ. ಲಕ್ಷ್ಮಿ ಪಕ್ಕದಲ್ಲಿರೋದು ಪಿಕಾಕ್ ಡಿಸೈನು. ಸೇಮ್ ಇದನ್ನು ಅಷ್ಟೇ ಪಿಂಕ್ ಮತ್ತು ಗ್ರೀನ್ ಕುಂದನ್ ಕಾಂಬಿನೇಷನಲ್ಲೇ ಬಂದಿದೆ. ಸೊ ಕ್ವಾಲಿಟಿನೂ ಅಷ್ಟೇ ಗೈಸ್ ಸಖತ್ತಾಗಿದೆ. ನಿಮಗೆ ಕಾಣಿಸ್ತಾ ಇದೆಯಾ ಲಕ್ಷ್ಮಿದು. ಸೊ ಇದು ಬಂದ್ಬಿಟ್ಟು ಇದು ನೋಡಿ, ಇಲ್ಲಿ ಲಕ್ಷ್ಮಿ ಇದೆ, ಇಲ್ಲಿ ಪಿಕಾಕು, ಇಲ್ಲೂ ಪಿಕಾಕು, ಲಕ್ಷ್ಮಿ ಪಿಕಾಕ್, ಲಕ್ಷ್ಮಿ ಪಿಕಾಕ್, ಅದೇ ಥರ. ಸೊ ಇದು ಪಿಕಾಕ್ ಬ್ಯಾಂಗಲ್ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಗೈಸ್ ನೋಡಿ, ಬೆಂಡ್ ಗಿಂಡಾಗೋ ಚಾನ್ಸೇ ಇಲ್ಲ, ಚೆನ್ನಾಗಿದೆ. ಸೊ ವೇರ್ ಮಾಡಿ ನೋಡೋಣ. ಹಾಂ ಸ್ವಲ್ಪ ಉರಿ, ಹಾಂ ಹೋಗುತ್ತೆ. ನೋಡಿ ಗೈಸ್, ವಾವ್ ಏನು ಸಕ್ಕತ್ತಾಗಿದೆ ಗೊತ್ತಾ ಇದು ಪಿಕಾಕು. ಇದು ಫಸ್ಟು ಗೈಸ್ ನನ್ನ ಹತ್ರ ಬ್ಯಾಂಗಲ್ ಇರೋದು ಪಿಕಾಕ್ ಡಿಸೈನಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಕ್ವಾಲಿಟಿನೂ ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಪ್ರೈಸೂ ಅಷ್ಟೇ ಎಲ್ಲ 300 350 ಆ ಥರ ಇದೆ. ಕಡಿಮೆದು ಇದೆ, ಅದನ್ನು ನಾನು ನಿಮಗೆ ಪ್ರೈಸೆಲ್ಲ ಅಲ್ಲಿ ಲಿಂಕಲ್ಲೇ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಪ್ರೈಸೆಲ್ಲ, ಓಕೆನಾ, ಎಲ್ಲದ್ರದ್ದು. ಆ್ಯಂಡ್ ಪಾರ್ಟ್ ಒನ್ ಬಂದ್ಬಿಟ್ಟು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಯಾವ ಬ್ಯಾಂಗಲ್ ಆದರೂ ಇಷ್ಟ ಆಗಿದ್ದರೆ ಸೊ ಕಮೆಂಟ್ ಮಾಡಿ ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂತ. ಆ್ಯಂಡ್ ಇದ್ರದ್ದೆಲ್ಲ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಫುಲ್ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ನ ಓಪನ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ನಾನು ನಿಮಗೆ ಅಲ್ಲೇ ಹಾಕಿರ್ತೀನಿ, ಸಪ್ರೇಟಾಗೇ ಸಿಗುತ್ತೆ ಕಮ್ಯುನಿಟಿ ಪೋಸ್ಟಲ್ಲಿ. ಸೊ ಈ ಬ್ಯಾಂಗಲ್ ಬೇಕು ಅಂದರೆ ಈ ಬ್ಯಾಂಗಲ್ದು ಫೋಟೋ ಇರುತ್ತೆ, ಅದ್ರ ಮೇಲೇ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಲ್ಲಿ ನೀವು ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ನೆಕ್ಸ್ಟ್ ಬೇರೆ ಯಾವುದಾದ್ರೂ ರಿವ್ಯೂ ಬೇಕು, ವಿಡಿಯೋದು ರಿವ್ಯೂ ಬೇಕು ಅಂತ ಅಂದರೆ ಈ ಡ್ರೆಸ್ ಆಗಿರ್ಬೋದು, ಬೇರೆ ಯಾವುದೋ ಪ್ರಾಡಕ್ಟ್ ಇರ್ಬೋದು, ಈ ಥರ ಬ್ಯಾಂಗಲ್ಸು, ಜ್ಯುವೆಲ್ರಿ, ಆ ಥರದ್ದು ಯಾವುದೇ ಬೇಕು ಅಂತ ಅಂದರೂ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಅದೇ ಐಟಮ್ನ ತರಿಸ್ಬಿಟ್ಟು ನಾನು ನಿಮಗೆ ರಿವ್ಯೂ ವಿಡಿಯೋನ ಮಾಡಿಕೊಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್. ಆ್ಯಂಡ್ ಚೆನ್ನಾಗೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲದರಲ್ಲೂ, ವಿಡಿಯೋ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಪಾರ್ಟ್ ಟೂನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಸೊ ನೋಡ್ತಾ ಇರಿ. ಬಾಯ್.